Hi yours, welcome to Basua 8 Manvi. ಇವತ್ತಿನ ಕ್ಲಾಸಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಪಾರ್ಟ್ ನಂಬರ್ 14 ಅಲ್ಲಿ ನಾವು ಡೇಟಾ ಟೈಪ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ ಯುವರ್ಸ್, ಡೇಟಾ ಟೈಪ್. ಇಲ್ಲಿ ಡೇಟಾ ಟೈಪ್ ಅನ್ನೋದು ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ಪ್ರೋಗ್ರಾಮ್ಸ್ ಮುಖಾಂತರ ರನ್ ಮಾಡಿ ಮತ್ತು ಅದ್ರ ಜೊತೆಗೆ ಕಂಪೈಲ್ ಮಾಡಿ ರನ್ ಮಾಡಿ ಯಾವ ರೀತಿಯಿಂದ ಔಟ್ಪುಟ್ ಅನ್ನೋದು ರಿಸಲ್ಟು ಅನ್ನೋದು ಕೊಂಡ್ಕೊಳ್ಬೇಕನ್ನೋದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಆದರೆ ಜಸ್ಟ್ ಒಂದು ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ. ಆದರೆ ಪ್ರೋಗ್ರಾಮ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಈಸ್ ಕಾಲ್ಡ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಥವಾ ವಾಟ್ ಈಸ್ ದ ಸಾಫ್ಟ್ವೇರ್ ಡಿಫ್ರೆನ್ಸ್ ನಾವು ತಿಳ್ಕೊಳ್ಬೇಕಾಗ್ತದ. ಇಲ್ಲೇನಪ್ಪ ಅಂತಂದರೆ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಥವಾ ಎ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಈಸ್ ಕಾಲ್ಡ್ ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ಅಥವಾ ಎ ಗ್ರೂಪ್ ಆಫ್ ಪ್ರೋಗ್ರಾಮ್ಸ್ ದಟ್ ಈಸ್ ಕಾಲ್ಡ್ ಸಾಫ್ಟ್ವೇರ್ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ರೋಗ್ರಾಮ್ಸ್ನ ನಾವು ಟೈಪ್ ಮಾಡಬೇಕಾದ್ರೆ ಫಸ್ಟ್ ಇನ್ಪುಟ್ ಯಾವ ರೀತಿಯಿಂದ ಕೊಡ್ತೀವಿ, ಔಟ್ಪುಟ್ ಯಾವ ರೀತಿಯಿಂದ ಕೊಂಡ್ಕೊಳ್ತೀವಿ ಅನ್ನೋದು ಫಸ್ಟ್ ಮೇನ್ ಥಿಂಗ್ಸ್ ನಾವು ತಿಳ್ಕೊಳ್ಬೇಕಾಗ್ತದ. ಸೊ ಓಕೆ ಯುವರ್ಸ್, ಇಲ್ಲಿ ಪ್ರೋಗ್ರಾಮ್ ಅಂತ ಇದೆ. ಪ್ರೋಗ್ರಾಮ್ ಫೈಲ್ಸನ್ನು ಯಾವ ರೀತಿಯಿಂದ ನಾವು ಇನ್ಪುಟ್ ಡೇಟಾ ಟೈಪ್ ಮುಖಾಂತರ ಕೊಡ್ತೀವಿ ಅನ್ನೋದು ಇಲ್ಲಿ ನೋಡೋಣ. ಫಸ್ಟ್ ಏನಪ್ಪ ಅಂತಂದರೆ, ಸೊ ನಾವು ಇನ್ಪುಟ್ ಕೊಡಬೇಕಾದ್ರೆ ಡೇಟಾ ಟೈಪಲ್ಲಿ ನಾವು ಪ್ರೋಗ್ರಾಮ್ನ ಟೈಪ್ ಮಾಡಬೇಕಾದ್ರೆ ಸಿ ಪ್ರೋಗ್ರಾಮಿಂಗಲ್ಲಿ ಸೊ ಯಾವ ಥರ ಡೇಟಾ ಟೈಪ್ನ ಕೊಡ್ತೀವಿ ಅನ್ನೋದು ತಿಳ್ಕೊಳ್ಬೇಕಾಗ್ತದೆ. ಓಕೆ, ಫಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ನಂಬರ್ಸ್ ಕೊಟ್ಟಿದ್ದೀನಿ. ನಂಬರ್ಸ್ ಮುಖಾಂತರ ನಾವು ಪ್ರೋಗ್ರಾಮಲ್ಲಿ ನಾವು ಟೈಪ್ ಅನ್ನೋದು ಮಾಡ್ಬೋದು, ಇನ್ಪುಟ್ ಅನ್ನೋದು ಕೊಡ್ಬೋದು, ಔಟ್ಪುಟ್ ರಿಸಲ್ಟನ್ನು ಕೊಂಡ್ಕೊಳ್ಬೋದು ಸಿ ಪ್ರೋಗ್ರಾಮಿಂಗಲ್ಲಿ. ನೆಕ್ಸ್ಟ್ ಇದು 56.253 ಅಂತಿದೆ ಅಲ್ವಾ, ಇದಕ್ಕೆ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ, ಫ್ರ್ಯಾಕ್ಷನ್ ನಂಬರ್ಸ್. ಸೊ ಡೆಸಿಮಲ್ ಪಾಯಿಂಟ್ ಏನು ಬರುತ್ತೆ ಅದಕ್ಕೆ ನಾವು ರಿಯಲ್ ನಂಬರ್ ಅಂತ ಕರಿತೀವಿ. ಸೊ ಅದೇನಕ್ಕೆ ನಾವು ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಸೊ ಯಾವುದಾದ್ರೂ ಪರ್ಸೆಂಟೇಜ್ ನಾವು ಕಂಡುಕೊಳ್ಬೇಕಾಗಿದೆ, ಅದನ್ನು ಡೇಟಾ ಟೈಪ್ ಯಾವುದನ್ನ ಯೂಸ್ ಮಾಡಬೇಕು, ಡೇಟಾ ಟೈಪ್ ಕೀವರ್ಡ್ ಯಾವುದು ಯೂಸ್ ಮಾಡಬೇಕು, ಇಂಟೀಜರ್ ಕೀ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು. ಓಕೆ, ಮತ್ತು ಕ್ಯಾರೆಕ್ಟರ್ ಬಂದಾಗ ಎ ಆ್ಯಂಡ್ ಬಿ ಸಿ, ಸಿಂಗಲ್ ಕ್ಯಾರೆಕ್ಟರ್ ಬಂದಾಗ ನಾವು ಕ್ಯಾರ್ ಅಂತೇಳಿ ಡೇಟಾ ಟೈಪನ್ನು ಯೂಸ್ ಮಾಡಬೇಕಾಗ್ತದೆ. ಈ ಥರ 56.253 ಅನ್ನೋದು ಫ್ಲೋಟ್ ಅನ್ನೋದು ಡೇಟಾ ಟೈಪನ್ನ ಯೂಸ್ ಮಾಡಬೇಕಾಗ್ತದೆ. ಈ ಥರ ನಂಬರ್ಸ್ ಸಿಸ್ಟಮಲ್ಲಿ ಬಂದಾಗ ಇಂಟೀಜರ್ನ ಕೀ ಡೇಟಾ ಟೈಪ್ನ ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಬಸವ ಅಂತಿದೆ, ಇದು ಡಬಲ್ ಕೊಟೇಶನ್ ಇದೆ ಅಲ್ವಾ, ಈ ಥರ ಡಬಲ್ ಕೊಟೇಶನ್ ಈ ಥರ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ಇದು ನಾವು ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನೋದು ಬರುತ್ತೆ, ಅದನ್ನು ಆ ಡೇಟಾ ಟೈಪ್ನ ಯೂಸ್ ಮಾಡಬೇಕಾಗ್ತದೆ. ಸಿಂಗಲ್ ಕೊಟೇಶನ್ ಬಂದಾಗ ಸಿಂಗಲ್ ಕ್ಯಾರೆಕ್ಟರ್ನ ಯೂಸ್ ಮಾಡೋದ್ರಿಂದ ನಾವು ಕ್ಯಾರೆಕ್ಟರ್ನ ಯೂಸ್ ಮಾಡಬೇಕಾಗ್ತದೆ ಡೇಟಾ ಟೈಪು. ಸೊ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಯಾವ ರೀತಿಯಿಂದಪ್ಪ ಅನ್ನೋದ್ರೆ. ಅದಕ್ಕೆ ಮುಂಚೆ ಜಸ್ಟ್ ಅದ್ರ ಬಗ್ಗೆ ಒಂದು ಡೇಟಾ ಟೈಪ್ ಅನ್ನೋದು ಇಂಟ್ರೊಡಕ್ಷನ್ ತಿಳ್ಕೊಂಡು ಮತ್ತೊಮ್ಮೆ. ಓಕೆ, ಡೇಟಾ ಟೈಪ್ ಈಸ್ ಎ ಕೀವರ್ಡ್. ಡೇಟಾ ಟೈಪ್ ಅನ್ನೋದು ಒಂದು ಕೀವರ್ಡು. ಓಕೆ, ಯೂಸ್ ಟು ಸ್ಪೆಸಿಫೈ ದ ಡೇಟಾ. ಅದೇನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಡೇಟಾ ಸ್ಟೋರ್ಡ್ ಇನ್ ಎ ವೇರಿಯಬಲ್. ವೇರಿಯಬಲ್ ನೇಮ್ ಕೊಟ್ಟಿರ್ತೀವಲ್ಲ, ಅದರಲ್ಲಿ ಸ್ಟೋರ್ ಆಗಿರುವಂಥ ಡೇಟಾ ಯಾವುದನ್ನದು ಸೂಚನೆ ಸ್ಪೆಸಿಫೈ ಮಾಡೋದಕ್ಕೆ ನಾವು ಡೇಟಾ ಕೀವರ್ಡನ್ನು ಯೂಸ್ ಮಾಡ್ತೀವಿ, ಡೇಟಾ ಟೈಪ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಇದು ಯಾವ ಥರ ಡೇಟಾ, ಇಂಟೀಜರ್ ಡೇಟಾನ ಅಥವಾ ಫ್ಲೋಟ್ ಡೇಟಾನ ಅಥವಾ ಕ್ಯಾರೆಕ್ಟರ್ ಡೇಟಾನ, ವೇರಿಯಬಲ್ ಸ್ಟೋರ್ ಆಗಿರುವ ವ್ಯಾಲ್ಯೂನ ಡೇಟಾನ ಸ್ಪೆಸಿಫೈ ಮಾಡೋದಕ್ಕೆ ನಾವು ಡೇಟಾ ಟೈಪ್ಗಳನ್ನ ಯೂಸ್ ಮಾಡ್ತೀವಿ ನಾವು. ಸೊ ಬೇರೆ ಬೇರೆ ಥರ ಇರ್ತಾವೆ. ಓಕೆ, ಸೊ ಹಂಗಾಗಿ ನಾವು ಸೊ ಡೇಟಾ ಟೈಪ್ನ ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಬೈ ಸೀಯಿಂಗ್ ಎ ಡೇಟಾ ಟೈಪ್. ಸೊ ಡೇಟಾ ಟೈಪ್ ನೋಡಿದ ತಕ್ಷಣವೇ ಕಂಪೈಲರ್ಗೆ ಅರ್ಥ ಆಗುತ್ತೆ. ಯಾವ ಥರ ಅಂದರೆ, ಕಂಪೈಲರ್ಗೆ ಅರ್ಥ ಆಗುತ್ತೆ, ಅಲೋಕೇಟ್ಸ್ ದ ಮೆಮೊರಿ ಸ್ಪೇಸ್ ಫಾರ್ ವೇರಿಯಬಲ್. ಆ ವೇರಿಯಬಲ್ಗೆ ಎಷ್ಟು ಸ್ಪೇಸ್ ಬೇಕನ್ನೋದಕ್ಕೆ ಕಂಪೈಲರ್ ಅರ್ಥ ಮಾಡ್ಕೊಂಡ್ಬಿಡ್ತದೆ. ಅದಷ್ಟಕ್ಕೆ ಏನು ಬೇಕಾಗಿತ್ತು ಅದಕ್ಕೆ ಫೆಸಿಲಿಟಿ ಮಾಡಿಕೊಡ್ತದೆ ಯಾವುದು ಕಂಪೈಲರ್ ಅನ್ನೋದು. ಓಕೆ, ನೋಡಿದ ತಕ್ಷಣ ಕಂಪೈಲರ್ ಏನು ಮಾಡ್ತದೆ, 1 ಬೈಟ್ ಬೇಕಾ 2 ಬೈಟ್ ಬೇಕಾ ಅನ್ನೋದು ಕಂಪೈಲರ್ ಅಲೋಕೇಟ್ ಮಾಡಿಕೊಡ್ತದೆ. ಯಾವುದು ಮೆಮೊರಿ ಸ್ಪೇಸ್ ಅನ್ನೋದು ವೇರಿಯಬಲ್ ಮುಖಾಂತರ ಸ್ಟೋರ್ ಆಗಿರ್ತದಲ್ವ, ಅದನ್ನು ಮೆಮೊರಿ ಅಲೋಕೇಟ್ ಮಾಡಕ್ಕೆ ಕೊಡ್ತದೆ. ಸೊ ನೆಕ್ಸ್ಟ್, ಆಲ್ ಡೇಟಾ ಟೈಪ್ಸ್ ಆರ್ ಕೀವರ್ಡ್ಸ್. ಸೊ ಡೇಟಾ ಟೈಪಲ್ಲಿ ನಾ 32 ಕೀವರ್ಡ್ಸ್ ಅಂತ ಹೇಳಿದೆ ನಿಮಗೆ. ಆ 32 ಕೀವರ್ಡ್ಸಲ್ಲಿ ಆ 32 ಕೀವರ್ಡ್ಸಲ್ಲಿ ಆಲ್ ಡೇಟಾ ಟೈಪ್ಸ್, ಅವೆಲ್ಲ ಡೇಟಾ ಟೈಪ್ಸ್ ಆರ್ ಕೀವರ್ಡ್ಸ್ ಆರ್ ಡೇಟಾ ಟೈಪ್ ಅಲ್ಲ. ಇಲ್ಲಿ ಮೇನ್ ಥಿಂಗ್ಸ್ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಅಲ್ಲಿರುವಂಥ 32 ಕೀವರ್ಡ್ಸ್ ಅಂತ ನಾವು ಕರಿಬೇಕಾಗ್ತದ.
ಓಕೆ. ಆದರೆ ಎಲ್ಲನೂ ಡೇಟ್ ಟೈಪ್ ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿರುವಂಥ ಡೇಟ್ ಟೈಪ್ ಬೇರೆ ಬೇರೆ ಥರ ಇದ್ದಾವೆ. ಅದನ್ನು ನಾವು ಚೂಸ್ ಮಾಡಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಕೀವರ್ಡ್ಸ್ ಬಟ್ ಎಲ್ಲ ಕೀವರ್ಡ್ಸ್, ಬಟ್ ಅದರಲ್ಲಿರುವಂಥ ಎಲ್ಲ ಡೇಟಾ ಟೈಪ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಓಕೆ, ಎಲ್ಲನೂ ಕೀವರ್ಡ್ಸ್, 32 ಕೀವರ್ಡ್ಸ್, ಬಟ್ ಎಲ್ಲ ಡೇಟಾ ಟೈಪ್ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ಅದೇ ಇಲ್ಲಿ ಮೀನಿಂಗಲ್ಲಿ ಹೇಳ್ತಾ ಇರೋದು. 32 ಕೀವರ್ಡ್ಸ್ ಅಲ್ಲಿ ಆಲ್ ಡೇಟಾ ಟೈಪ್ಸ್ ಆರ್ ಕೀವರ್ಡ್ಸ್. ಡೇಟಾ ಟೈಪ್ ಅಲ್ಲಿ ಇರುವಂಥ ಎಲ್ಲ ಕೀವರ್ಡ್ಸ್ ಆರ್ ನಾಟ್ ಡೇಟಾ ಟೈಪ್ಸ್. ಓಕೆ, ಸೊ ಎವ್ರಿ ಡೇಟಾ ಟೈಪ್ ಮಸ್ಟ್ ಬಿ ರಿಟರ್ನ್ ಇನ್ ಲೋವರ್ ಕೇಸ್. ಸೊ ನಾವು ಪ್ರೋಗ್ರಾಮಿಂಗಲ್ಲಿ ಬರಬೇಕಾದ್ರೆ ಯಾಶ್ ಇನ್ಕ್ಲೂಡ್ ಮೇನ್, ವೈಡ್ ಮೇನ್ ಇವೆಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ. ಮೇನ್ ಫಂಕ್ಷನ್ ಫ್ಲವರ್ ಬಕೆಟ್ ಓಪನ್ ಹಾಕಿ, ವೈಡ್ ಮೇನ್ ಫ್ಲವರ್ ಬಕೆಟ್ ಓಪನ್ ಮಾಡಿ, ಇಂಟೀಜರ್ ಎ ಅಂತ ಇಂಟೀಜರ್ ಅನ್ನೋದು ಏನೋ ಒಂದು ಡೇಟಾ ಟೈಪ್ ಕೀವರ್ಡ್, ಅದು ಫ್ಲೋಟ್ ಅನ್ನೋದು ಒಂದು ಕೀವರ್ಡ್, ಕ್ಯಾರೆಕ್ಟರ್, ಅದು ಸ್ಮಾಲ್ ಲೆಟರ್ಗಳಿಂದ ಸ್ಟಾರ್ಟ್ ಮಾಡಬೇಕಲ್ಲಿ ಟೈಪ್ ಮಾಡಬೇಕಾದ್ರೆ. ಸೊ ಓಕೆ, ಇಲ್ಲಿ ನೋಡಿ ಸಿಂಟೆಕ್ಸ್ ಅನ್ನೋದು ಈ ರೀತಿಯಿಂದ ಇರುತ್ತೆ ನೋಡಿ. ಡೇಟಾ ಟೈಪ್ ನಾವು ಯಾವ ರೀತಿಯಾದ್ರೂ ಕೊಡ್ಬೋದು. ಡೇಟಾ ಟೈಪಲ್ಲಿ ಡಿಫ್ರೆಂಟ್ ಅಂತ ಹೇಳಿದೆ ನಾನು. ಯಾವ ರೀತಿಯಿಂದಪ್ಪ ಅಂದರೆ ರಿಯಲ್ ನಂಬರ್ಸ್ ಅಂದರೆ ಫ್ಲೋಟ್, ಕ್ಯಾರೆಕ್ಟರ್, ಓಕೆ, ಸಿಂಗಲ್ ಕ್ಯಾರೆಕ್ಟರಲ್ಲಿ ಕ್ಯಾರೆಕ್ಟ್ ಅಂತ ಯೂಸ್ ಮಾಡ್ತೀವಿ, ಇಂಟೀಜರ್ ಅಂತ ಯೂಸ್ ಮಾಡ್ತೀವಿ, ಓಕೆ, ಸ್ಟ್ರಿಂಗ್ ಅಂತ ಯೂಸ್ ಮಾಡ್ತೀವಿ, ಡಬಲ್ ಅಂತ ಯೂಸ್ ಮಾಡ್ತೀವಿ. ಸೊ ಇನ್ನೇ ಡಿಫ್ರೆಂಟ್ ಇದ್ದಾವೆ. ಸೊ ಡೇಟಾ ಟೈಪ್ ಯಾವುದಾದ್ರು ಕೊಡ್ಬೋದು, ಬಟ್ ನಿಮ್ಗೆ ಯಾವುದು ರಿಲೇಟೆಡ್ ನಿಮಗೆ ವರ್ಕ್ ಬೇಕಾಗಿರುತ್ತೆ ಅದ್ರ ಮುಖಾಂತರ ನಾವು ಕೊಡಬೇಕಾಗ್ತದೆ. ಡಿಕ್ಲೇರ್ ಮಾಡಿ ಇನ್ಶಿಯಲೈಸೇಷನ್ ಮಾಡಬೇಕಾಗ್ತದೆ. ಬಟ್ ಇಲ್ಲಿ ಏನಂತ ಕೊಟ್ಟಿದ್ದೀವಿ ನೋಡಿ, ವೇರಿಯಬಲ್ 1, ವೇರಿಯಬಲ್ 2, ವೇರಿಯಬಲ್ 3 ಅಂತೇಳಿ ಆ್ಯಂಡ್ ಸೊ ಆನ್. ಓಕೆ, ಸೊ ಈ ರೀತಿಯಿಂದ ಸಿಂಟೆಕ್ಸ್ ಅನ್ನೋದು ನಮಗೆ ಇರುತ್ತೆ. ಈ ರೀತಿಯಿಂದ ಸಿಂಟೆಕ್ಸ್ ಎಕ್ಸಾಂಪಲ್ ಕೊಡಿಯಪ್ಪ ಅಂತಂದರೆ ಈ ರೀತಿಯಿಂದ ನಾವು ಕೊಡಬೇಕಾಗುತ್ತದೆ ಡೇಟಾ ಟೈಪ್ಗೆ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡೋದಾದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ವ್ಯೂವರ್ಸ್, ಡೇಟಾ ಟೈಪಲ್ಲಿ ಒಂದು ಪ್ರೋಗ್ರಾಮ್ ನೋಡ್ಬೋದು. ಇಲ್ಲಿ ವೈಡ್ ಮೇನ್ ಫ್ಲವರ್ ಬಕೆಟ್ ಓಪನ್ ಇಂಟೀಜರ್ ಡೇಟಾ ಟೈಪ್. ಓಕೆ, ಸೊ ಇಂಟೀಜರ್ ಮಾರ್ಕ್ಸ್ ವೇರಿಯಬಲ್ ನೇಮ್ ಇದು ಈಕ್ವಲ್. ಸೊ ವೇರಿಯಬಲ್ ನೇಮ್ಗೆ ಒಂದು ಸಂಖ್ಯೆನ ಕೊಟ್ಟಿದ್ದೀನಿ, ಏನು 475. ಈ 475 ಇದ್ರೊಳಗೆ ಬಂದು ಸ್ಟೋರ್ ಆಗಬೇಕಂತ ಅರ್ಥ. ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ ಇದಕ್ಕೆ, ಈಕ್ವಲ್ ಕೆಗೆ. ನೆಕ್ಸ್ಟ್ ಬರುತ್ತೇನೆ ಫ್ಯೂಚರ್ ಕ್ಲಾಸಲ್ಲಿ. ಬಟ್ ಇಲ್ಲಿ ಏನು ಮೀನಿಂಗ್ ಅಂತ ತೋರಿಸ್ತಾ ಇದೆ, ಇಂಟೀಜರ್ ಡೇಟಾ ಟೈಪ್ ಮಾರ್ಕ್ಸ್ ಈಕ್ವಲ್ 475. ಓಕೆ, ಈ 475 ಅನ್ನೋದು ವ್ಯಾಲ್ಯೂ ಇದೆ ಅಲ್ವಾ, ಈ ಮಾರ್ಕ್ಸಲ್ಲಿ ಬಂದು ಸ್ಟೋರ್ ಆಗಿದೆ. ವೇರಿಯಬಲ್ ನೇಮ್ ಕೊಟ್ಟಿದ್ದೀವಿ, ಇದಕ್ಕೆ ನೇಮ್ ಅನ್ನೋದು ಕೊಟ್ಟಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಕ್ಯಾರ್, ಇದು ಡೇಟಾ ಟೈಪ್ ಕೀವರ್ಡ್. ಸೊ ಗ್ರೇಡ್ ಬರಬೇಕು, ಎ ಗ್ರೇಡ್ ಬರಬೇಕಾ, ಬಿ ಗ್ರೇಡ್ ಬರಬೇಕಾ, ಸಿ ಗ್ರೇಡ್ ಬರಬೇಕಾ ಅನ್ನೋದಕ್ಕೆ ನಾವು ಇನ್ಶಿಯಲೈಸೇಷನ್ ಮಾಡಕತ್ತೀನಿ ಅಲ್ವಾ. ಹಾಗಾಗಿ ವೇರಿಯಬಲ್ ನೇಮ್ ಏನಂತ ಕೊಡ್ತೀವಿ, ಗ್ರೇಡ್ ಈಕ್ವಲ್ ಸಿಂಗಲ್ ಕೊಟೇಶನಲ್ಲಿ ಬಿ ಅಂತ ಪ್ರಿಂಟ್ ಆಗಬೇಕು. ಸೊ ಇದು ಯಾವ್ದ್ರಲ್ಲಿ ಬಂದು ಸ್ಟೋರ್ ಆಗಿರ್ತದೆ, ಗ್ರೇಡ್ ಒಳಗಡೆ ಬಂದು ಸ್ಟೋರ್ ಆಗಿರ್ತದೆ. ಈ ಅಸೈನ್ಮೆಂಟ್ ಆಪರೇಟರ್ದ ಕೆಲಸ ಏನಪ್ಪ ಅಂತಂದರೆ ಸಿ ಪ್ರೋಗ್ರಾಮಿಂಗಲ್ಲಿ ಇಲ್ಲಿರುವಂಥ ವ್ಯಾಲ್ಯೂನ ಇದ್ರೊಳಗೆ ಬಂದು ಸ್ಟೋರ್ ಆಗಬೇಕು, ಇಲ್ಲಿರುವಂಥ ವ್ಯಾಲ್ಯೂನ ಇದ್ರೊಳಗೆ ಬಂದು ಸ್ಟೋರ್ ವ್ಯಾಲ್ಯೂ ಅನ್ನೋದು ತೋರಿಸ್ಬೇಕು. ಅದು ಸಿ ಪ್ರೋಗ್ರಾಮಿಂಗಲ್ಲಿ. ಆದರೆ ಮ್ಯಾಥಮೆಟಿಕ್ಸಲ್ಲಿ ಆದರೆ ಏನಾಗುತ್ತೆ, ಸೊ ಇದಕ್ಕೆ ಮತ್ತು ಇದಕ್ಕೆ ಸಮನಾಗಿದೆ ಅಂತ ಹೇಳ್ಬಿಟ್ಟು ಮೀನಿಂಗ್ ಅನ್ನು ತೋರಿಸುತ್ತೆ ಇಲ್ಲಿ ಮ್ಯಾಥ್ಸಲ್ಲಿ. ಬಟ್ ಇದರಲ್ಲಿ ಸಿ ಪ್ರೋಗ್ರಾಮಿಂಗಲ್ಲಿ ಹಂಗಲ್ಲ, ಇಲ್ಲಿರುವಂಥ ವ್ಯಾಲ್ಯೂ ಇದಕ್ಕೆ ಅಸೈನ್ ಆಗಿದೆ ಅಂತ ಅರ್ಥ. ಹಾಗಾಗಿ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಯೂಚರ್ ಕ್ಲಾಸಲ್ಲಿ ಬರುತ್ತೆ. ಓಕೆ, ಇವೆಲ್ಲ ಕೇಳಿರ್ಬೋದು, ಅರ್ಥಮೆಟಿಕ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಓಕೆ, ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಆಪರೇಟರ್ಸ್, ಇವೆಲ್ಲ ಫ್ಯೂಚರ್ ಕ್ಲಾಸಸ್ಸಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ಲೋಟ್ ಪರ್ಸೆಂಟೇಜ್ ಅಂತೇಳಿ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದೊಂದು ಫಾರ್ಮುಲಾ ಅಪ್ಲೈ ಆಗಿದೆ. ಸೊ ನೋಡಿ ಯೂವರ್ಸ್, ಇದನ್ನ ಫಾರ್ಮುಲಾ ರಿಸಲ್ಟ್ ನಾವು ಫೈಂಡ್ ಔಟ್ ಮಾಡೋ ಸಲುವಾಗಿ ನಾನು ಜಸ್ಟ್ ಏನು ಮಾಡಿದ್ದೀನಿ, ಫ್ಲೋಟ್ ಪರ್ಸೆಂಟೇಜ್ ಅಂತ ನಾನು ಇನ್ಶಿಯಲೈಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಪರ್ಸೆಂಟೇಜ್ ಈಕ್ವಲ್ ಓಪನ್ ಬ್ರಾಕೆಟ್ ಮಾರ್ಕ್ಸ್ ತೊಗೊಳ್ತಾ ಇದ್ದೀವಿ, ಟೋಟಲ್ ಮಾರ್ಕ್ಸ್ 600 ಸಬ್ಜೆಕ್ಟ್ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಅನ್ನೋದು ಬರುತ್ತೆ. ಓಕೆ, ಸೆಮಿಕೋಲನ್ ಹಾಕ್ಬೇಕು ಕಂಪಲ್ಸರಿ, ಇದು ಮಿಸ್ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್ ಪ್ರಿಂಟ್ ಆಫ್ ಗ್ರೇಡ್ ಅನ್ನೋದು ಪ್ರಿಂಟ್ ಆಗಬೇಕು. ಏನು ಸಿ ಅಂತ ತೊಗೊಂಡಿದ್ದೀನಿ, ಇಲ್ಲಿ ಕ್ಯಾರೆಕ್ಟರ್ ಸಿ ಅಲ್ವಾ, ಸಿ ಅಂತ ತೊಗೊಳ್ಬೇಕಾಗುತ್ತೆ. ಗ್ರೇಡ್ ಪ್ರಿಂಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಪರ್ಸೆಂಟೇಜ್ ಆಫ್ ಪರ್ಸೆಂಟೇಜ್ ಅಂತ ಇದು ಮಾಡಿದ್ವಿ. ಆದರೆ ನೋಡಿ ವರ್ಸ್, ಜಸ್ಟ್ ನೀವು ಪ್ರೋಗ್ರಾಮ್ನ ಜನರಲ್ ಆಗಿ ನೋಡಿರಿ. ಇದನ್ನು ನಾವು ಪ್ರೋಗ್ರಾಮಲ್ಲಿ ಸಾಫ್ಟ್ವೇರಲ್ಲಿ ನಾವು ಯಾವ ರೀತಿಯಿಂದ ನಾವು
ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ ಎಂಬುದು ನೋಡೋಣ. ಓಕೆ, ಈಗ ನಾವು ಜಸ್ಟ್ ಒಂದು ಎಕ್ಸಾಂಪಲ್ ಸಮೇತ ನಿಮಗೆ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಫಸ್ಟು ನಾವು Dev C++ ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ಓಕೆ Dev C++ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಆಗಲಿಕ್ಕೆ ಸ್ವಲ್ಪ 2 or 3 ಮಿನಿಟ್ಸ್ ತೊಗೊಳ್ತದೆ. ಓಕೆ, Dev C++ ಅನ್ನೋದು ಓಪನ್ ಆಯಿತು. ಫೈಲ್ ನ್ಯೂ ಸೋರ್ಸ್ ಅಂತ ಬರಬೇಕು. ಸೊ ಕಂಟ್ರೋಲ್ N ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಜಸ್ಟ್ ಒಂದು ಸಿಂಪಲ್ ಒಂದು ಪ್ರೋಗ್ರಾಮ್ನ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಟೈಟಲ್ ನೇಮ್ ಏನಂತ ಕೊಡ್ತೀನಿ ನಾನು ಕಮೆಂಟ್ಸಲ್ಲಿ. write a program to find the marks comma grade and percentage. So ನಾವಿಲ್ಲಿ ಏನು ಕೊಡೋಣ, ಟು ಪ್ರಿಂಟ್ ದ ಫೈಂಡ್ ಬೇಡ, ಟು ಪ್ರಿಂಟ್ ದ ಮಾರ್ಕ್ಸ್ ಅಂಡ್ ಗ್ರೇಡ್ ಪರ್ಸೆಂಟೇಜ್. ಯಾಕೆ ಅಲ್ಲಿರೋದನ್ನ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಪರ್ಸೆಂಟೇಜ್ ಮುಖಾಂತರ ನಾವು ಮಾಡ್ತಾ ಇಲ್ಲ, ಅಲ್ಲಿರೋ ಡೇಟನ್ನ ಪ್ರಿಂಟ್ ಅನ್ನೋದು ಮಾಡ್ತಾ ಇದ್ವಿ ಅಷ್ಟೇ. ಸೊ ಫಸ್ಟ್ ಸಿಂಪಲ್ ಪ್ರೋಗ್ರಾಮ್ ತಿಳ್ಕೊಳ್ಳೋಣ. ಸೊ ಅಲ್ಲಿರುವಂಥ ಡೇಟನ್ನು ಪ್ರಿಂಟ್ ಮಾಡಬೇಕು. ಓಕೆ, ಸೊ ಕಮೆಂಟ್ ಸೆಕ್ಷನ್ ಕ್ಲೋಸ್. ಸೊ ನೆಕ್ಸ್ಟ್ ಬಂದು hash include studio.h. okay, hash include next void open bracket close bracket flow bracket open. ಸೊ ಇಲ್ಲಿ ನಾವು ಡಿಕ್ಲರೇಷನ್ ಮತ್ತು ಇನಿಷಿಯಲೈಸೇಷನ್ನ ಮಾಡಬೇಕಾಗ್ತದೆ. ಸೊ ಇಂಟ್ ಅಂತ ತಗೊಳ್ಬೇಕು ಇಲ್ಲಿ, ಮಾರ್ಕ್ಸ್ ಓಕೆ ಈಕ್ವಲ್ 475. ಓಕೆ, ಇಲ್ಲಿ ಡಿಕ್ಲೇರ್ ಮಾಡಿಬಿಡೋಣ ಡಬಲ್ ಕಮೆಂಟ್ ಸೆಕ್ಷನಲ್ಲಿ. ಡಿಕ್ಲರೇಷನ್ and initialization. ಓಕೆ, ಅಥವಾ ಇಲ್ಲಿನೂ ಟೈಪ್ ಮಾಡ್ಬೋದು ಏನಂತ. ಸೊ ಮಾರ್ಕ್ಸ್ ಓಕೆ ಈಕ್ವಲ್ 475 ಅಂತೇಳಿ ಮಾಡ್ಬೋದು. ಸೊ ಇಲ್ಲಿ ಡಬಲ್ ಲೈನ್ ಆಗೋದ್ರಿಂದ ನಾ ಏನು ಮಾಡ್ತೀನಿ, ಒಂದೇ ಲೈನಲ್ಲಿ ಪ್ರಿಂಟ್ ರನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಡಿಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಿಂದನೂ ಮಾಡ್ಬೋದು. ಸೊ ಇದನ್ನ ನಾನು ಎರೇಸ್ ಮಾಡ್ತೀನಿ. ಓಕೆನಾ. ಓಕೆ, ನೆಕ್ಸ್ಟ್ ಫ್ಲೋಟ್ ಸ್ಪೇಸ್ PR ಈಕ್ವಲ್ 76. ನಾ
ಈ ಇಲ್ಲಿರೋ ವ್ಯಾಲ್ಯೂನ ನಾನು ಪ್ರಿಂಟ್ ಮಾಡಿಸೋಳಿಗೆ ರೈಟ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ಮಾರ್ಕ್ಸ್ ಗ್ರೇಡ್ ಆ್ಯಂಡ್ ಪರ್ಸೆಂಟೇಜ್ ಟು ಫೈಂಡ್ ಅಂತಂದ್ರೆ ನಾವು ಫಾರ್ಮುಲಾ ಡೈರೆಕ್ಟಾಗಿ ನಾವು ಔಟ್ಪುಟ್ಟಲ್ಲಿ ನಾವು ಹಾಕಿ ನೋಡಿದಾಗ ಅಲ್ಲಿ ಅದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅನ್ನೋದು ಯೂಸ್ ಮಾಡಬೇಕಾಗ್ತದೆ. ಅದೇನಪ್ಪ ಅಂದ್ರೆ ಪ್ರಿಂಟಿಫೈ ಆ್ಯಂಡ್ ಸ್ಕ್ಯಾನ್ ಅಪ್ ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಲ್ಲಿರೋ ಡೇಟನ್ನು ಪ್ರಿಂಟ್ ಮಾಡಬೇಕು. ಸೊ 25 ಅಂತೇಳಿ ಹಾಕಿದ್ದೀನಿ. ನೆಕ್ಸ್ಟು ಕ್ಯಾರ್ ಅಂತೇಳಿ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ವೇರಿಯಬಲ್ ನೇಮ್ ಗ್ರೇಡ್ ಅಂತ ತೊಗೊಳ್ತಾ ಇದ್ದೀನಿ. ಈಕ್ವಲ್ ಬಿ ಅಂತ ಟೈಪ್ ಮಾಡಬೇಕು. ಏನಂದರೆ ಸಿಂಗಲ್ ಕ್ಯಾರೆಕ್ಟರ್ ಟೈಪ್ ಮಾಡ್ತಿದ್ವಲ್ಲ, ಹಂಗಾಗಿ ಬಿ ಅಂತೇಳಿ ಮಾಡಬೇಕಾಗ್ತದೆ. ಅಂದರೆ ಸಿಂಗಲ್ ಕೊಟೇಶನಲ್ಲಿ ಬಿ ಸಿಂಗಲ್ ಬೇರೆ ಕ್ಯಾರೆಕ್ಟರ್ ತೊಗೊಂಡಾಗ ಸಿಂಗಲ್ ಕೊಟೇಶನ್ದಾಗ ಹಾಕಬೇಕಾಗ್ತದೆ. ಓಕೆ, ನೆಕ್ಸ್ಟು ಸೊ ಇಲ್ಲಿ ಡಿಕ್ಲರೇಷನ್ ಮತ್ತು ಇನ್ಸ್ಟಾಲೇಷನ್ ಮಾಡಿದ ನಂತರ ನೆಕ್ಸ್ಟ್ ನಾವು ಇಲ್ಲಿ ಇದನ್ನು ಪ್ರಿಂಟ್ ಅನ್ನೋದು ಮಾಡಬೇಕು. ಪ್ರಿಂಟ್ ಎಫ್ ಅಂತ ತಗೊಳ್ಳಿ. ಸೊ ದ ಮಾರ್ಕ್ಸ್, ಜಸ್ಟ್ ಮಾರ್ಕ್ಸ್ ಅಂತ ತಗೊಳ್ಳೋಣ. ಓಕೆ, ಈಕ್ವಲ್ ಪರ್ಸೆಂಟೇಜ್ ಡಿ, ಸ್ಪೇಸನ್ನು ಕೊಡ್ಬೋದು, ತೊಂದರೆ ಏನಿಲ್ಲ. ಓಕೆ, ನೆಕ್ಸ್ಟ್ printf, ಓಕೆ, ಪರ್ಸೆಂಟೇಜ್ ಎಫ್ ಅಂತಂದರೆ ಇಲ್ಲಿ ನೋಡಿ ಯೂವರ್ಸ್, ಇಲ್ಲಿ ನಾನು ಜಸ್ಟ್ ಇದನ್ನಷ್ಟೇ ಟೈಪ್ ಮಾಡಿದ್ದೀನಿ. ಮಾರ್ಕ್ಸ್ ಇಸ್ ಕೋಸ್ಟ್ ಪರ್ಸೆಂಟೇಜ್ ಡಿ ಅಂತ ಟೈಪ್ ಮಾಡಿದ್ದೀನಿ. ಬಟ್ ನಾನು ಇಲ್ಲಿರುವಂಥ %ನ ಯೂಸ್ ಮಾಡಬೇಕು. ಯಾವ ರೀತಿ ಅಂತಂದರೆ ಇಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂನ ಇಲ್ಲಿ ನಾವು ಟೈಪ್ ಅನ್ನೋದು ಮಾಡಬೇಕು. ಆ ಟೈಪ್ ಮಾಡಬೇಕಾದ್ರೆ ಫಸ್ಟ್ ಏನು ಕೆಲಸಪ್ಪ ಅಂತಂದರೆ ಕಾಮ ಹಾಕಿ, ಸೊ ಅಲ್ಲೇನಂತಿದೆ ಮಾರ್ಕ್ಸ್. ಓಕೆನಾ, ನೆಕ್ಸ್ಟ್ ಇಲ್ಲಿನೂ ಅಷ್ಟೇ. ಸೊ ಪರ್ಸೆಂಟೇಜ್ ಅಂತ ಬಂದಾಗ ನಾವು ಫ್ಲೋಟ್ ವ್ಯಾಲ್ಯೂ ಅಂತ ತೊಗೊಳ್ತಾ ಇದ್ದೀವಲ್ವಾ, ಹಂಗಾಗಿ ಪರ್ಸೆಂಟೇಜ್ ಎಫ್. ಓಕೆ, ಸೊ ಡಬಲ್ ಕೊಟೇಶನ್, ಓಕೆ. ಸೊ ಇಲ್ಲಿ ಡಬಲ್ ಕೊಟೇಶನ್ ಕ್ಲೋಸ್ ಆಗಬೇಕು, ಹಾಗಾಗಿ ಈ ಥರ ತೋರಿಸುತ್ತೆ. ಇಲ್ಲಿ ಸ್ವಲ್ಪ ಸ್ಪೇಸ್ ತೊಗೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಏನದ PR. ಓಕೆ, ನೆಕ್ಸ್ಟ್ ಸಿಂಪಲ್. ನೆಕ್ಸ್ಟ್ ಪ್ರಿಂಟ್ ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲೇನಂತ ಇದೆ ನೋಡಿ ಯೂರ್ಸ್, ಗ್ರೇಡ್. ಓಕೆ, ಗ್ರೇಡಿಗೆ ಏನಂತ ನಾವು ತೊಗೊಳ್ಬೇಕಾಗ್ತದ, ಪರ್ಸೆಂಟೇಜ್ ಸಿ ಅಂತ ತೊಗೊಳ್ಬೇಕು. ಕ್ಯಾರ್ ಎಲ್ಲ ಯೂಸ್ ಮಾಡ್ತಾ ಇರೋದು ಗ್ರೇಡಿಂಗ್ಗೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದೀವಿ, ಗ್ರೇಡ್, ಡಬಲ್ ಕೊಟೇಶನ್, ಗೆಟ್ ch. ಓಕೆ, ಈಗ ಇಷ್ಟು ನಾವು ಟೈಪ್ ಮಾಡಿದ್ದೀವಿ. ಒಂದು ಸಲ ನಾವೇನು ಮಾಡೋಣ, ರನ್ ಮಾಡಿ ನೋಡೋಣ ಪ್ರೋಗ್ರಾಮ್ನ. ಕಂಪೈಲ್ ಆಗಿ ಅಂತ ಹೇಳ್ತದೆ. ಫಸ್ಟು ಕಂಪೈಲ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸೇವ್ ಮಾಡಿ. ಸೊ ಸೆಕೆಂಡ್ ಪ್ರೋಗ್ರಾಮ್, ಸಿ. ಇಲ್ಲಿ ಎರರ್ಸ್ 0 ಬಂದಿದೆ ಅಂತಂದರೆ ಪ್ರೋಗ್ರಾಮ್ ಕರೆಕ್ಟಾಗಿದೆ ಅಂತ ಅರ್ಥ. ಇಲ್ಲಿ ಏನಾದರೂ ಮಿಸ್ಟೇಕ್ ತೋರಿಸ್ತಾ ಇದೆಯಪ್ಪ ಅಂತಂದರೆ ಏನಾದರೂ ಮಿಸ್ ಆಗಿದೆ ಅನ್ನೋದು ತೋರಿಸುತ್ತೆ. ಸೊ ಕಂಪೈಲ್ ಆಗಲಿಕ್ಕೆ ಭಾಳ ಸ್ಲೋ ಅನ್ನೋದು ಆಗ್ತಾ ಇದೆ. ಇಲ್ಲಿ ನೋಡಿ, ಕಂಪೈಲೇಷನ್ ರಿಸಲ್ಟ್ಸ್ ಡಾಟಾ ಕಂಪೈಲ್ ಆಗಿ ರನ್ ಅನ್ನೋದು ಆಯಿತು. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಎರರ್ಸ್ 0, ವಾರ್ನಿಂಗ್ಸ್ 0 ಅಂತ ಬಂದಿದೆ. ಫಸ್ಟ್ ನಾನು ಡಾಟಾ ಕಂಪೈಲ್ ಮಾಡಿ ರನ್ ಅನ್ನೋದು ಮಾಡಿದೆ. ಫಸ್ಟ್ ಏನು ಮಾಡೋಣ, ಕಂಪೈಲ್ ಮಾಡಬೇಕು. ಸೊ ಇಲ್ಲಿ ಎರರ್ಸ್ 0 ಅಂತ ಬರುತ್ತೆ ನೋಡಿ. ಓಕೆ, ಇಲ್ಲಿ ನೆಕ್ಸ್ಟ್ ಕಂಪೈಲ್ ಮಾಡ್ತಾ ಇದ್ದೀನಿ. ರನ್ ಅನ್ನೋದು ಮಾಡ್ತಾ ಇದ್ದೀನಿ. ರನ್ ಮಾಡಿದ ತಕ್ಷಣ ನಮಗೆ ಮಾರ್ಕ್ಸ್ ಈ ರೀತಿಯಿಂದ 475, ಪರ್ಸೆಂಟೇಜ್ ಈಕ್ವಲ್ 76. ಸೊ ಫ್ಲೋಟ್ ಅನ್ನೋದು ಬಂದಾಗ 6 ಡಿಜಿಟ್ ಅನ್ನೋದು ಆಟೋಮೆಟಿಕಾಗಿ ಡೆಸಿಮಲ್ ಪಾಯಿಂಟ್ ಅಂತದ್ದು ಕೌಂಟ್ ಮಾಡ್ಕೊಳ್ಬೋದು. 36 ಅಂತಿದೆ. ಓಕೆ, ಗ್ರೇಡ್ ಅನ್ನೋದು ಬಿ ಅಂತ ಬಂತು. ಈ ಥರ ಕಂಟಿನ್ಯೂ ಆಗಿ ಟೈಪ್ ಆಗಿದೆ ಅಲ್ವಾ. ಸೊ ಈ ಥರ ಔಟ್ಪುಟಲ್ಲಿ ತೋರಿಸ್ತಾ ಇದೆ. ನಮಗೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು.
ಸ್ಟೆಪ್ ಬೈ ಸ್ಟೆಪ್ ಬರಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕು ಇಲ್ಲಿ. ಸೊ ನಾವು ಹೇಳಿದ್ದೆ ಲಾಸ್ಟ್ ಟೈಮ್, ಯಾವಾಗ ಸ್ಟ್ರಿಂಗ್ ಲಾಸ್ಟ್ ಎಂಡಿಂಗಲ್ಲಿ ನಾವು ಸ್ಲ್ಯಾಶ್ ಅನ್ನೊಂದು ಹಾಕಬೇಕಾಗ್ತದ. ಓಕೆ, ಸ್ಲ್ಯಾಶ್ ಅನ್ನು ಅಂತ ಹಾಕಿ, ಸಾರಿ, ಓಕೆ. ಸೊ ಹಾಕಿದಷ್ಟು ಬಿಟ್ಟರೆ ಇಲ್ಲಿ. ನೆಕ್ಸ್ಟು ನಾನು ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳೋಣ, ಇಲ್ಲಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೀಟಾಗಿ ಅರ್ಥ ಆಗುತ್ತೆ. ಒಂದ್ಸಲ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ಎರರ್ 0 ಇದೆ. ಔಟ್ಪುಟ್ ರನ್ ಮಾಡೋಣ. ನೋಡಿ ವರ್ಸ್ ನೋಡಿ, ಮಾರ್ಕ್ಸ್ 475 ಇದು ಪ್ರಿಂಟ್ ಆಗಿದೆ. ಪರ್ಸೆಂಟೇಜ್ ಗ್ರೇಡ್. ಓಕೆ, ಆದರೆ ಇಲ್ಲಿ ನಾನು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. ಇಲ್ಲಿ ಕನ್ಫ್ಯೂಷನ್ ಅಂತಂದರೆ ಏನಪ್ಪ ಅಂತಂದರೆ, ಕೆಲವೊಬ್ಬರೆಲ್ಲ ಕನ್ಫ್ಯೂಷನ್ ಆಗ್ತದೆ. ಈ ಮಾರ್ಕ್ಸ್ ಸೇಮ್ ಇದೆಯಾ, ಈ ಮಾರ್ಕ್ಸ್ ಬೇರೆ, ಈ ಮಾರ್ಕ್ಸ್ ನೇಮ್ ಅನ್ನೋದು ಬೇರೆ. ಈ ಮಾರ್ಕ್ಸ್ ಸೇಮ್ ಇದೆ, ಈ ಪಿ ಆರ್ ಸೇಮ್ ಇದೆ, ಗ್ರೇಡ್ ಈ ಗ್ರೇಡ್ ಅನ್ನೋದು ಸೇಮ್ ಇದೆ. ಇಲ್ಲಿ ಬೇರೆ ನೇಮ್ ಕೊಟ್ಟು ಇಲ್ಲಿ ಬೇರೆ ನೇಮ್ ಕೊಟ್ಟು ಅಂತಂದ್ರೆ ನಾವು ಏನಾದರೂ ಡಿಕ್ಲೇರ್ ಮಾಡಿದಾಗ ನಮಗೆ ಔಟ್ಪುಟ್ ಅನ್ನೋದು ಬರೋದಿಲ್ಲ. ಓಕೆ, ಸೊ ಇಲ್ಲಿರೋದು ಬೇರೆ, ಇಲ್ಲಿ ನೋಡಿ ಸ್ಮಾಲ್ ಜಿ ಇದೆ, ಇಲ್ಲಿ ಕ್ಯಾಪಿಟಲ್ ಜಿ ಇದೆ. ಆದರೆ ಔಟ್ಪುಟ್ಟಲ್ಲಿ ನಮಗೆ ಇಲ್ಲಿರೋದು ಸ್ಟ್ರಿಂಗಲ್ಲಿರುವಂಥದ್ದು ನಮಗೆ ಔಟ್ಪುಟ್ ಅನ್ನೋದು ಪ್ರಿಂಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಮಾರ್ಕ್ಸ್ ಇಲ್ಲಿರೋದನ್ನ ಪ್ರಿಂಟ್ ಮಾಡಿದೆ, ಪರ್ಸೆಂಟೇಜ್ ಇಲ್ಲಿರೋದನ್ನ ಪ್ರಿಂಟ್ ಮಾಡಿದೆ, ಗ್ರೇಡ್ ಇಲ್ಲಿರೋದನ್ನ ಪ್ರಿಂಟ್ ಮಾಡಿದೆ. ಓಕೆ, ಸೊ ಮಾರ್ಕ್ಸ್ 475 76.250000. ಯಾವತ್ತಿಗಾಗಲಿ ಈ ಫ್ಲೋಟ್ ಅನ್ನೋದು ಏನಪ್ಪ ಅಂತಂದರೆ 76 ಪಾಯಿಂಟ್ ಆದ ನಂತರ ಡೆಸಿಮಲ್ ಪಾಯಿಂಟ್ 6 ಅನ್ನೋದು ಡಿಜಿಟ್ಸ್ ತೊಗೊಳ್ತದೆ. ಅದು ಆಟೋಮೆಟಿಕ್ 0 ಇರ್ಬೋದು, ಏನೇ ಇರ್ಬೋದು. ಓಕೆ, ಎಷ್ಟು 25 ಕೊಟ್ಟಿದ್ರೆ ಅದು ಆಟೋಮೆಟಿಕ್ 6 ಡಿಜಿಟ್ ಅನ್ನೋದು ತೊಗೊಳ್ತದೆ. ಓಕೆ, ಗ್ರೇಡ್ ಅನ್ನೋದು ಪ್ರಿಂಟ್ ಆಗಿದೆ. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನು ನೋಡಿ ವಿವರ್ಸ್, ಫಸ್ಟ್ ಏನಪ್ಪ ಅಂತಂದರೆ ಇಂಟೀಜರ್ ಮಾರ್ಕ್ಸ್ ವೇರಿಯಬಲ್ ನೇಮ್ ಈಕ್ವಲ್ಸ್ ಟು 475. ಇಲ್ಲಿರೋದನ್ನ ಇದರೊಳಗೆ ಅಸೈನ್ ಮಾಡಿದ್ದೀವಿ. ಓಕೆ, ಇಲ್ಲಿರೋ ಡೇಟನ್ನು ಇದಕ್ಕೆ ಅಸೈನ್ ಮಾಡಿವಿ, ಇಲ್ಲಿರೋದು ಸಿಂಗಲ್ ಕ್ಯಾರೆಕ್ಟರ್ನ ಈ ಗ್ರೇಡ್ ಅಲ್ಲೊಳಗೆ ಅಸೈನ್ ಮಾಡಿವಿ. ಸೊ ಇಲ್ಲಿರೋ ಸ್ಟೋರ್ ಆಗಿರೋ ವ್ಯಾಲ್ಯೂನ ಇಲ್ಲಿ ಈ ಮಾರ್ಕ್ಸು ಪಿ ಆರ್ ಗ್ರೇಡ್ ಈ ವ್ಯಾಲ್ಯೂ ಅನ್ನೋದು ಏನು ಇದ್ರೊಳಗೆ ಸ್ಟೋರ್ ಆಗಿರೋ ವ್ಯಾಲ್ಯೂನ ತಗೊಂಬಂದು ಇಲ್ಲಿ ಹಾಕ್ತಾ ಇದ್ದೀನಿ. ಮಾರ್ಕ್ಸಲ್ಲಿ 475 ಇದೆ, ಪಿ ಆರ್ ಅಲ್ಲಿ 76.25 ಇದೆ, ಗ್ರೇಡಲ್ಲಿ ಬಿ ಅನ್ನೋದು ಸಿಂಗಲ್ ಕ್ಯಾರೆಕ್ಟರ್ ಸ್ಟೋರ್ ಆಗಿದೆ. ಇಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂ ಇದೆ ಅಲ್ವಾ, ಸ್ಟೋರ್ ಆಗಿರೋ ವ್ಯಾಲ್ಯೂ ಇದ್ರೊಳಗಡೆ ಬಂದು ಪ್ರಿಂಟ್ ಅನ್ನೋದು ಮಾಡ್ತದೆ. ಯಾವ್ದು ಪ್ರಿಂಟ್ ಮಾಡ್ತದ, ಪರ್ಸೆಂಟೇಜ್ ಡಿ ಅನ್ನೋದು ಪ್ರಿಂಟ್ ಮಾಡ್ತದ, ಪರ್ಸೆಂಟೇಜ್ ಎಫ್ ಅನ್ನೋದು ಪ್ರಿಂಟ್ ಮಾಡ್ತದೆ, ಪರ್ಸೆಂಟೇಜ್ ಸಿ ಅನ್ನೋದು ಪ್ರಿಂಟ್ ಮಾಡ್ತದ. ನೋಡಿ ಇಲ್ಲಿರೋ ವ್ಯಾಲ್ಯೂ ಇದ್ರೊಳಗೆ ಬಂದು ಸ್ಟೋರ್ ಆಗಿ ಪ್ರಿಂಟ್ ಆಗ್ತದ. ಇದರಲ್ಲಿ ಇರೋ ವ್ಯಾಲ್ಯೂ ಇದ್ರೊಳಗೆ ಬಂದು ಸ್ಟೋರ್ ಆಗಿ ಪ್ರಿಂಟ್ ಆಗುತ್ತಾ, ಇದರಲ್ಲಿರೋ ವ್ಯಾಲ್ಯೂ ಇದ್ರೊಳಗೆ ಸ್ಟೋರ್ ಆಗಿ ಇದು ಪ್ರಿಂಟ್ ಆಗುತ್ತೆ. ನೋಡಿ ಇಲ್ಲಿರೋದು ಮಾತ್ರ ಪ್ರಿಂಟ್ ಆಗಿದೆ. ಮಾರ್ಕ್ಸ್ ಇದು ಪ್ರಿಂಟ್, ಪರ್ಸೆಂಟೇಜ್ ಇದು ಇಲ್ಲಿವರೆಗೆ ಪ್ರಿಂಟ್, ಗ್ರೇಡ್ ಇಲ್ಲಿವರೆಗೆ ಪ್ರಿಂಟು. ಓಕೆ, ಆ ರೀತಿಯಿಂದ ನಮಗೆ ಸಿ ಪ್ರೋಗ್ರಾಮಿಂಗಲ್ಲಿ ಸೊ ಈ ರೀತಿಯಿಂದ ನಮಗೆ ಇನ್ಪುಟ್ ಮತ್ತು ಔಟ್ಪುಟ್ ಯಾವ ರೀತಿಯಿಂದ ಪ್ರಾಕ್ಟಿಕಲ್ ಆಗಿ ನಾವು ಮಾಡೋದನ್ನು ತಿಳ್ಕೊಂಡಿದ್ದೀವಿ. ಓಕೆ ವ್ಯೂವರ್ಸ್, ಸೊ ಈ ರೀತಿಯಿಂದ ನಾವು ಪ್ರೋಗ್ರಾಮಲ್ಲಿ ನಾವು ಜಸ್ಟ್ ಒಂದು ಪ್ರಿಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬೇಸಿಕ್ ಡೇಟಾ ಟೈಪ್ಸ್ ಕೀವರ್ಡ್ಸ್ನ ಜಸ್ಟ್ 3 ಓನ್ಲಿ ತಿಳ್ಕೊಂಡಿದ್ದೀವಿ. ಯಾವುವು, ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್ ಅನ್ನೋದು ಯಾವ ರೀತಿಯಿಂದ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬರುವಂಥ ಕ್ಲಾಸಸ್ಸಲ್ಲಿ ನಾವು ಸ್ಟ್ರಿಂಗ್ ಅಂದರೆ ಏನು, ಡಬಲ್ ಅಂದರೆ ಏನು, ಇಂಟೀಜರ್ ಅಂದರೆ ಏನು, ಫ್ಲೋಟ್ ಅಂದರೆ ಏನು, ಮತ್ತೊಮ್ಮೆ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೇಟಾ ಟೈಪ್ ಕೀವರ್ಡನ್ನ ತಿಳ್ಕೊಳ್ಳೋಣ. ಓಕೆ ವರ್ಸ್, ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಬಸವ ATM ಮಾನ್ವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ
ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ಓಕೆ ಥ್ಯಾಂಕ್ ಯು ಸೊ ಮಚ್.